ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕುರ್ಸಿ ಕಾಳಿ ಅಣ್ಣ. ಓಹೋ ಇದೇನಲ್ಲ ಮಗ, ನಿನ್ ಫೋನ್ ಮಾಡಿ ಕೇಳಿದ್ ನೋಡಿದ್ರೆ ಸುಮ್ಕೆ ಕೇಳ್ತಿದ್ದೆ ಅನ್ಕಂಡೆ. ಈಗ ನೋಡಿದ್ರೆ ತಟ್ಟೆ ಹಿಡ್ಕೊಂಡು ಪೂಜೆಗೆ ಬಂದ್ಬಿಡಿದ್ಯಾ? ನಮ್ದು ಅದೇ ಅಂಗಿ ಅದೇ ಲುಂಗಿ. ನೀನ್ ನೋಡಿದ್ರೆ ಎಂಟೇಳ ಶಾಸ್ತ್ರಕ್ಕೆ ಬಂದಂಗೆ ಬಂದಿದ್ಯಲ್ಲೋ. ಹೌದು, ಇವತ್ತು ದೇವಸ್ಥಾನದಲ್ಲೇ ಸುಮನಿಗೆ ಪ್ರಪೋಸ್ ಮಾಡಬೇಕು ಅಂತ ಬಂದಿದ್ದೆ. ಏನ್ ಹೇಳ್ತಿದ್ಯಾ ಮಗ? ಸುಮಾ ನಾನು ಲವ್ ಮಾಡ್ತಿದ್ವಿ, ಆದರೆ ಅವಳಿಗೆ ನಾನು ಯಾವತ್ತೂ ಮದುವೆಗೆ ಪ್ರಪೋಸ್ ಮಾಡಿರಲಿಲ್ಲ. ಇವತ್ತು ತುಂಬ ಒಳ್ಳೆ ದಿನ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಲೇ ತಮ್ಮ, ಒಳ್ಳೆ ದಿನ ಅಂತ ಇದೇ ತಟ್ಟನಾಗೆ ತಲೆ ತೂತಿಕ್ಕಿಸ್ಕೊಳಕ್ ಬಂದ್ಯಾ? ಹುಡಿನಾಗೆ ಬಂಗಾರಮ್ಮ ಪುಟ್ಟಕ್ಕ 2 ಕುಟುಂಬನೂ ಐತೆ. ಗೊತ್ತು, ಕುರ್ಸಿ ಎಲ್ಲ ಹೇಳಿದ್ದಾನೆ. ನನ್ನ ಸುಮನ್ ಮದುವೆಗೆ ಎಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು, ಅದಕ್ಕೆ ಎಲ್ಲರೂ ಪ್ರೆಸೆನ್ಸಲ್ಲೇ ಸುಮನ್ ಒಪ್ಪಿಗೆ ಕೇಳಕ್ಕೆ ಬಂದಿದ್ದೀನಿ. ಆದ್ರೂ ನಿನ್ ಮೀಟ್ರು ಮೆಚ್ಚಲೇಬೇಕು. ಇದೊಂಥರ ಒಳ್ಳೇದಯ್ಯ. ಅಲ್ಲಿ ಕಾಯ್ತಾ ಇರೋ, ಸುಮಾ ಒಳಗಡೆ ಕರ್ಕೊಬತ್ತೀನಿ. ಇವತ್ತು ಸುಮಾ ಖಂಡಿತ ನನ್ನ ಪ್ರಪೋಸಲ್ನ ಒಪ್ಕೊಂಡೇ ಒಪ್ಕೋತಾಳೆ. ಸಂತೋಷದಿಂದ ಬಂದಿದ್ದೀಯ, ಆದರೆ ನಿನಗೋಸ್ಕರ ಕಣ್ಣೀರು ಕಾಯ್ತಾ ಇದೆ. ನೀರು ಸಿಕ್ಕತ್ತೆ ಅಂತ ಬಂದವರಿಗೆ ಕಲ್ಲು ಸಿಕ್ಕಿದ್ರೆ ತಡೆಯಲಾರದ ದುಃಖ. ಖುಷಿ, ಒಂದ್ ನಿಮಿಷ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಲ್ಲಿ ಎಲ್ರು ನವಗ್ರಹ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಏ ಸುಮಾ, ಅಲ್ಲಿ ನಿನ್ನೊಬ್ಬ ಪ್ರದಕ್ಷಿಣೆ ಮಾಡಕ್ ಬಂದವನೆ. ಬಾ. ಏನ್ ಹೇಳ್ತಾ ಇದೀರಾ ನೀವು? ಹೇಳ್ತೀನಿ ಬಾರವಿ. ಸಚ್, ಏನಿದು ನಿನ್ ವೇಷ? ನಾನು ಹಿಂಗೆ ತಟ್ಟೆ ತಗೊಂಡೋಗಿದ್ರೆ ಸಾಲ ನನಗೂ ಬಿದ್ದಿರೋಳೇನೋ. ತಟ್ಟೆ ಜೊತೆ ಮೊಖನೂ ಕಿತ್ತೋಗಿರೋದು. ಸುಮಾ, ಇಷ್ಟು ದಿನ ಬರೀ ನಾವು ಲವರ್ಸ್ ಆಗಿದ್ವಿ, ಆದರೆ ಇನ್ಮೇಲೆ ಲೈಫ್ ಪೂರ್ತಿ ಒಂದೇ ಟ್ರ್ಯಾಕಲ್ಲಿ ಟ್ರಾವೆಲ್ ಮಾಡೋ ಲೈಫ್ ಪಾರ್ಟ್ನರ್ಸ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೀ ನನ್ನ ಮದುವೆ ಆಗ್ತೀಯಾ? ಇದರಲ್ಲಿ ಸೀರೆ, ಹೂವು, ಬಳೆ, ಕಾಲ್ಗೆಜ್ಜೆ ಎಲ್ಲ ಇದೆ. ಅದ್ರ ಜೊತೆ ನನ್ನ ಪ್ರೀತಿ ಕೂಡ ಇದೆ. ನೀ ನನ್ನ ಪ್ರೀತಿನ ಎಕ್ಸೆಪ್ಟ್ ಮಾಡಿಕೊಂಡು ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ರೆ ಇದನ್ನೆಲ್ಲ ತಗೊಂಡು ಓಕೆ ಅಂತ ಹೇಳು. ಏನೋ ಯೋಚನೆ ಮಾಡ್ತಾ ಇದ್ಯಾ? ತಕೊಂಡು ಒಪ್ಕೊಳ್ಳವಿ. ಹುಡುಗ ಪಕ್ಕ ಕನ್ನಡ ಹುಡುಗ, ನಂಗೆ ಪ್ರೀತಿ ಹೇಳ್ಕೊಂಡವನೆ. ಇದಕ್ಕೆ ನೀನೆಂದಕ್ಕೋ ಒಕ್ಕಳವೇ? ಅದು ದೇವಸ್ಥಾನದಲ್ಲಿ ನಿಮ್ಮ ಮನೆಯವರೆಲ್ಲ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ಯಾ? ನೀನು ಒಪ್ಪಿಗೆ ಕೊಟ್ರೆ ನಾನು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಇನ್ನೇನವಿ ಪ್ರಾಬ್ಲಮ್ಮು? ಎಲ್ಲಾನು ಸಾಲ್ವ್ ಆಯ್ತಲ್ಲ, ತಗೊಳವಿ. ತಮಾಷೆ ಈಗ ತಾನೇ ಶುರುವಾಗಿದೆ. ಏನ್ ಯೋಚನೆ ಮಾಡ್ತಿದ್ಯಾ ಸುಮಾ? ಮದುವೆ ಮಾಡ್ಕೊಳ್ಳೋದಕ್ಕೆ ನಿಂಗೆ ಇಷ್ಟ ಇಲ್ವಾ? ನಮ್ ಸುಮಾ ನಾಚ್ಕತ್ತೋಳೆ ಅಂದ್ರೆ ಒಪ್ಕೊಂಡೋಳೆ ಅಂತಾನೆ ಮಗ. ಹೇ, ಮತ್ತಿನ್ನೇ ಕವಿತಡ, ತಟ್ಟೆ ತಗೋ. ಇವತ್ತು ಪೂಜೆ ಜೊತೆಗೆ ನಿಶ್ಚಿತಾರ್ಥನೂ ಆಗೋಗ್ಲಿ. ನಿಂಗೆ ಸಂಕೋಚ ಆಗ್ತಿದ್ರೆ ನಾನಲ್ಲಿ ಸಪ್ರೇಟಾಗಿ ವೇಟ್ ಮಾಡ್ತಿರ್ತೀನಿ. 10 ಮಿನಿಟ್ಸ್ ತಗೊಂಡು ನಿನ್ನ ಡಿಸಿಷನ್ನ ತಿಳಿಸು. ಮನಸ್ಸು ಮೃದಂಗ, ಬಾರಿಸಿದಷ್ಟು ಸದ್ದು. ಮನಸ್ಸು ಕವಲ್ದಾರಿಯಲ್ಲಿದ್ದಾಗ ಕೈ ಕೊಡದೆ ಇರುತ್ತಾ? ಅಯ್ಯೋ ಹುಚ್ಚಪ್ಪ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ.
ನೀನೇನವ ಇವ್ರ ಜೊತೆ ಸೇರ್ಕೊಂಡು ಒಳ್ಳೆ ಕೈದಿನ ಹೇಳ್ಕೊಂಬತ್ತ ಇದ್ಯಾ ಬಿಡವಾ. ಸುಮ್ಕೆ ಬಾರ್ಲ ಮಾ ಗುರುಗಳು ಬಂದವ್ರೆ, ಅವ್ರ ತವ ಆಶೀರ್ವಾದ ತಕೊಂಡ್ರೆ ಎಲ್ಲ ಒಳ್ಳೇದಾಯ್ತದೆ. ಬಾ ನಡಿ ನೀನು. ನಾನ್ ದೇವ್ರನ್ನೇ ನಂಬಾಕಿಲ್ಲ ಅಂತದಲ್ಲಿ ಗುರುಗಳು ನಂಬ್ತೀನಾ? ನೋಡು ನೋಡು, ನನ್ನ ಮಾತಿನ ಮ್ಯಾಗ ಮರ್ವಾದೆ ಇದ್ರೆ ಸುಮುಗ್ ಬಾ, ಭವಿಷ್ಯ ಕೇಳ್ಬೇಕು. ಇವನು ಗುರುನ ಅಲ್ಲ, ಈ ವಯ್ಯ ಯಾರು ಏನಂತಾನೆ ಗೊತ್ತಿಲ್ಲ, ಇವನಂತ ಕರ್ಕೊಂಡ್ಬಿಟ್ಟು ಗುರು ಅಂತ ಇದ್ರಲ್ಲ. ಇಲ್ಲ ರೀ, ಅವ್ರು ತುಂಬಾ ದೈವಾಂಶ ಇರೋರು. ಮುಖ ನೋಡ್ತಿದ್ದ ಹಾಗೆ ಜಾತಕ ಹೇಳ್ಬಿಡ್ತಾರೆ. ಯಾರೋ ಈ ವಯ್ಯ ಹೊಟ್ಟೆ ಹಸ್ಕೊಂಡ್ ಕುಂತಿರ್ಬೇಕು, ಹಾಲಪ್ಪನ್ನ ಕೊಡ್ಸಿ ಸುಮ್ನೆ ಬುಲ್ಡೆ ಬಿಡ್ತವ್ರ. ಏಯ್, ಹಸಿದವರಿಗೆ ಅನ್ನ ಹಾಕುವವನೇ ಭಗವಂತ. ಸಕಲ ಜೀವಿಗಳಿಗೂ ದಯಾ ತೋರಿಸೋರಿಗೆ ದೇವರ ದರ್ಶನ ಯಾಕೆ? ಈ ವಯ್ಯ ನನ್ ಭವಿಷ್ಯ ಹೇಳ್ತಾನೆ. ಬಿಸಿ ರಕ್ತ, ಆವೇಶ ಹೆಚ್ಚು, ನಾನೇ ಸರಿ, ನಂದೇ ಸರಿ. ಹೆತ್ತವರಿಗೆ ಮುದ್ದು, ಮನೆಯವರಿಗೆ ಮದ್ದು. ಆಸೆ ಪಟ್ಟು ಕೈ ಹಿಡಿದವಳು ಆಸರೆ ಇಲ್ಲದೆ ಅರ್ಧಕ್ಕೆ ಹೊರಟೋದು. ಜೀವಾನ ಇಟ್ಕೊಂಡಿರೋ ಜೀವಾನ ಒಂಟಿ ಮಾಡಬಾರ್ದು ಅಂತ ಮಿಡಿಯೋ ಹೃದಯ ಬಿಟ್ಟು ಹೊರಟೋದು. ಈಗಲೂ ಪಕ್ಕದಲ್ಲಿದ್ದು ಬೀಳಬಾರ್ದು ಅಂತ ಗುಂಡಿಗೆ ಕಾಯ್ತಾ ಇದೆ, ಗೂಳಿ ಗುಮ್ತಾ ಇದೆ.